ಚಿನ್ನದ ನಾಡು ಅಂತ ಕರೆಸಿಕೊಂಡಿರುವ ರಾಯಚೂರು ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಲೋಹದ ಹಕ್ಕಿಗಳು ಹಾರಾಡ್ತಾ ಇವೆ. ಜಿಲ್ಲೆಯಲ್ಲಿ ಅಪರೂಪದ ಖನಿಜ ನಿಕ್ಷೇಪಗಳ ಪತ್ತೆಗೆ ಕೇಂದ್ರದ ಭೂಭೌತಶಾಸ್ತ್ರ ಇಲಾಖೆ ಹೆಲಿಬೋನ್ ಸಮೀಕ್ಷೆ ನಡೆಸ್ತಾ ಇದೆ. ಈ ಕುರಿತ ವರದಿ ಇಲ್ಲಿದೆ. ಚಿನ್ನದ ನಿಕ್ಷೇಪ ಪತ್ತೆಗೆ ಹೆಲಿಬೋನ್ ಸರ್ವೆ. ಹೆಲಿಕಾಪ್ಟರ್ ಸಮೀಕ್ಷೆಯಿಂದ ಸ್ಥಳೀಯರಲ್ಲಿ ಆತಂಕ. ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ ದೇಶದ ಬಹುದೊಡ್ಡ ಚಿನ್ನದ ಗಣಿ ಅಂತ ಹೆಸರು ಮಾಡಿದೆ. ವರ್ಷಕ್ಕೆ 1700 ಕೆಜಿ ಚಿನ್ನ ಉತ್ಪಾದಿಸಿ ಖ್ಯಾತಿ ಗಳಿಸಿದೆ. ಜಿಲ್ಲೆಯಲ್ಲಿ ಹಲವೆಡೆ ಅಪರೂಪದ ಖನಿಜ ನಿಕ್ಷೇಪಗಳಿವೆ ಎಂಬ ವರದಿ ಬೆನ್ನಲ್ಲೇ ಕೇಂದ್ರದ ಭೂಭೌತಶಾಸ್ತ್ರ ಇಲಾಖೆ ಸಮೀಕ್ಷೆಗೆ ಮುಂದಾಗಿದೆ. ಆದರೆ ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಮಾಹಿತಿಯೇ ಇಲ್ವಾ ಅನ್ನೋ ಪ್ರಶ್ನೆ ಮೂಡಿದೆ. ಕಾರಣ, ಕಳೆದ 2 ದಿನಗಳಿಂದ ಹೆಲಿಕಾಪ್ಟರ್ ಡ್ರೋನ್ ಕ್ಯಾಮೆರಾ ಅಳವಡಿಸಿ ಈ ಸಮೀಕ್ಷೆ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಸ್ಥಳೀಯ ಸಚಿವರಿಗೆ ಮಾಹಿತಿಯೇ ಇಲ್ಲ ಎನ್ನಲಾಗ್ತಿದೆ. ಖನಿಜಗಳು ಎಲ್ಲಿ ಸಿಗ್ತಾವೆ ಅಂತೇಳಿ ಇಡೀ ಎಲ್ಲ ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರೆ ಅವರು. ಆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿನೂ ಮಾಡ್ತಾ ಇರಬೇಕು. ನಮ್ಮ ಗಮನಕ್ಕಂತೂ ಬಂದಿಲ್ಲ. ಯಾವುದೇ ಕಾರಣಕ್ಕೆ ಜನರಿಗೆ ಅನನುಕೂಲ ಆಗುವಂಥ ಕೆಲಸಕ್ಕೆ ಮಾಡಬಾರ್ದು ಅಂತೇಳಿ ನಾವು ಈಗಾಗಲೇ ಕ್ಯಾಬಿನೆಟ್ನಲ್ಲಿ ರಾಯಚೂರು ಕೊಪ್ಪಳ ಎಲ್ಲ ವಿಷಯ ಬಂದಾಗ ನಾವು ಸ್ಟ್ರಾಂಗ್ ಆಗಿ ಹೇಳಿದ್ವಿ ಅವರಿಗೆ. ಇವತ್ತಾದ್ರೂ ನಮ್ಮ ಜನರಿಗೆ ಹಾನಿ ಆಗ್ತಕ್ಕಂಥದ್ದು ಯಾವುದೇ ಇದ್ದರೆ ಅದನ್ನು ನಾವು ಸ್ಪಷ್ಟವಾಗಿ ಸರ್ಕಾರ ಗಮನಕ್ಕೆ ತಂದು ಯಾವುದೇ ಕಾರಣಕ್ಕೆ ಈ ಭಾಗದಲ್ಲಿ ಅವಕಾಶ ಕೊಡಲಾದಂಗೆ ಮಾಡ್ತೀವಿ. ಈ ರೀತಿಯ ಹೆಲಿಬೋನ್ ಸಮೀಕ್ಷೆಯನ್ನ ಟೈಮ್ ಡೊಮೇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಹಾಗೂ ಮ್ಯಾಗ್ನೆಟಿಕ್ ಭೂಭೌತಿಕ ಸಮೀಕ್ಷೆ ಎನ್ನಲಾಗ್ತಿದೆ. ಈ ಸಮೀಕ್ಷೆ ಫೆಬ್ರವರಿ 10ರಿಂದ ಶುರುವಾಗಿದ್ದು ಏಪ್ರಿಲ್ 30ರವರೆಗೆ ಮುಂದುವರಿಯಲಿದೆ ಎನ್ನಲಾಗ್ತಿದೆ. ಈಗಾಗಲೇ ಆಂಧ್ರಪ್ರದೇಶ, ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಹೊರಗುತ್ತಿಗೆ ಏಜೆನ್ಸಿ ಮೂಲಕ ಸಮೀಕ್ಷೆ ನಡೆದಿದೆ. ಬೆಂಗಳೂರಿನ ಭೌಗೋಳಿಕ ಸಮೀಕ್ಷಾ ಇಲಾಖೆಯ ದೂರ ಸಂವೇದಿ ಹಾಗೂ ವಾಯು ಸಮೀಕ್ಷಾ ವಿಭಾಗದ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಶೋಧ ಕಾರ್ಯಾಚರಣೆ ನಡೆದಿದೆ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಹೆಲಿಬೋನ್ ಸಮೀಕ್ಷೆ ನಡೀತಾ ಇದೆ. ಇದು ಸ್ಥಳೀಯರಲ್ಲಿ ಕುತೂಹಲದ ಜೊತೆಗೆ ಆತಂಕವನ್ನು ಮೂಡಿಸಿದೆ. ಲೋಹಗಳು, ಖನಿಜಗಳು ಸಿಗಬಹುದಂತೇಳಿ ಏನಾದರೂ ಒಂದು ವೇಳೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಏನಾದರೂ ಇಲ್ಲಿ ಸಂಶೋಧನೆ ನಡೆಸ್ತಾ ಇದೆನಾ ಅಂತೇಳಿ ಎಲ್ಲೋ ಒಂದು ಕಡೆ ನಮಗೆ ಗುಮಾನಿ ಇದೆ. ಒಂದು ವೇಳೆ ಸಿಕ್ಕಿದ್ದೇ ಆದರೆ ಪರಿಸರಕ್ಕೆ ಹಾನಿ ಆಗದ ರೀತಿಯಲ್ಲಿ ಅವರು ಒಂದು ಗಣಿಗಾರಿಕೆಯನ್ನು ಮಾಡಬೇಕು. ಜೊತೆಗೆ ಅಲ್ಲಿ ಏನು ಗಣಿಗಾರಿಕೆಗೆ ಬೇಕಾಗಿರ್ತಕ್ಕಂಥ ನೌಕರ ವರ್ಗವನ್ನು ಇಲ್ಲಿಯ ಜನರನ್ನೇ ಬಳಸ್ಕೊಳ್ಬೇಕು. ಒಟ್ನಲ್ಲಿ ಚಿನ್ನ, ವಿದ್ಯುತ್ ಸೇರಿದಂತೆ ರಾಜ್ಯ ಮತ್ತು ದೇಶದ ಅಭಿವೃದ್ಧಿಗೆ ರಾಯಚೂರು ಜಿಲ್ಲೆ ಬಹುಪಾಲು ಕೊಡುಗೆ ನೀಡ್ತಾ ಬರ್ತಾ ಇದೆ. ಇದೀಗ ಮತ್ತೆ ಖನಿಜ ಸಂಪತ್ತು ಪತ್ತೆಯಾದರೆ ಪರಿಸರಕ್ಕೆ ಹಾನಿಯಾಗದಂತೆ ಗಣಿಗಾರಿಕೆ ನಡೆಸಬೇಕು ಹಾಗೂ ಈ ಭಾಗದ ಜನರಿಗೆ ಉದ್ಯೋಗ ನೀಡಲಿ ಅನ್ನೋದು ಸ್ಥಳೀಯರ ಆಶಯ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18, ರಾಯಚೂರು.